ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅದೇ ರೈತನ ಒಂದು ಆಕ್ರೋಶದ ಕಟ್ಟೆ ಈಗ ಒಡೆದಿದೆ. ಯಾಕಂದರೆ ನಿರಂತರ ವಿದ್ಯುತ್ ಸಂಪರ್ಕದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈಗ ಏನು ಉತ್ತರ ಕರ್ನಾಟಕದ 7 ಜಿಲ್ಲೆಯ ರೈತರು ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ರೈತರಿಂದ ನಾನು ಕೇಳ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಏನು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರ ವಿದ್ಯುತ್ ಸಂಪರ್ಕದ ವಿಚಾರವಾಗಿ ಏನು ಸಮಸ್ಯೆ ಆಗ್ತಾ ಇದೆ? ಕರೆಂಟ್ ಇಲ್ಲ ಸರ್, ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಇದು ಎಸ್ಕಾಂಬಂದ ಒಂದು 10,000 ಜನ ನಾವು ಬಂದೀವಿ. ಯಾವ ನಮ್ಮ ಅಧಿಕಾರಿನೂ ನಮ್ಮನ್ನ ಯಾಕೆ ರೈತರು ಯಾಕೆ ಬಂದಿರಪ್ಪ, ಏನು ಮಾಡ್ತಾರೆ, ನಿಮ್ಮ ಸಮಸ್ಯೆ ಏನು ಅನ್ನೋದು ಯಾವ ನಮ್ಮ ಸರ್ಕಾರದವರು ಯಾರೂ ಬಂದಿಲ್ಲ. ನಮ್ಮ ಎಸ್ಕಾಂ ಆಫೀಸರು ನಮ್ಮನ್ನು ಏನು ಕೇಳಿಲ್ಲ. ನಾವು ರೈತರು ಕಂಗಾಲಾಗಿದ್ದೀವಿ. ಈಗ ಕುಡಿಲಿಕ್ಕೆ ಸದಾ ನೀರಿಲ್ಲ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕಾದ್ರೂ ನಮಗೆ ಒಂದು ಸ್ವಲ್ಪ ಕರೆಂಟ್ ಇಲ್ಲ. ಹೀಗಾಗಿ ನಮ್ಮ ಸಮಸ್ಯೆ ಬಂದದ. ನಾವು ಏನಾದರೂ ನಮ್ಮ ಕರೆಂಟ್ ತೊಗೊಂಡು ಹೋಗೋ ತನಕ ನಾವು ರೈತರು ನಾವು ಏನ ಬಂದ್ರೂ ನಾವು ಇಲ್ಲ ಎಸ್ಕಾಂದಿಂದ ಹೋಗೋಕೆ ನಾವು ಬಿಡೋದಿಲ್ಲ. ನಿರಂತರ ಜ್ಯೋತಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆಯಾ? ಹೆಂಗೆ ನಿರಂತರ ಜ್ಯೋತಿ ಇದ್ರ ಊರಾಗ ಅಷ್ಟೇ ಕೊಡ್ತಾರೆ. ಈಗ ರೈತರ ಹೊಲದಾಗ ವಯರ ಕಂಬ ಹಾಕೊಂಡು ರೈತಗೆ ಲೈನ್ ಕೊಡುವಾರ. ಮತ್ತು ಇವತ್ತು 2 ಗಂಟೆ ಕೊಟ್ಟರೆ ನಮಗೆ ಸಂಜೆ ಲೈನು ಇಲ್ಲ, ಚುಮ್ನಿನೂ ಇಲ್ಲ. ಹೆಂಗೆ ಬೆಳೆ ಮಾಡ್ಬೇಕು ರೈತರು ರೀ? ಎದ್ರಾಗ ಅಭ್ಯಾಸ ಮಾಡ್ಬೇಕು ಹುಡುಗರು. ಈಗ 10ನೇ ಮ್ಯಾಟ್ರಿಕ್ ಹುಡುಗರು ಸಾಲಿ ಬಂದು ಅಭ್ಯಾಸ ಹೆಂಗೆ ಮಾಡ್ಕೋಬೇಕು? ಮತ್ತು ಇನ್ನೊಂದು ರೀ, ದೊಡ್ಡ ಲೈನ್ ಹೋದ್ರೆ 3 ವರ್ಷ ಆಯ್ತು. ಇವತ್ತು ಗಿಡಗಳು ಹತ್ತಿರ ಕಡಿದು ಅದ್ರಲ್ಲಿ ದಿಕ್ಕಿಲ್ಲ ಅವ್ರಿಗೆ, ಸರಿಯೇನೂ ಮಾಡಿಲ್ಲ ಅವರು. ಆದ್ರೆ ದೊಡ್ಡ ಲೈನ್ ಆಯ್ತು, ರೈತರು ಸತ್ತಂದ್ರೆ ಯಾರು ಹೊಣಿಗಾರ? ಇದಕ್ಕೆ ಪರಿಹಾರ ರೈತರಿಗೆ ಅದನ್ನು ತಕ್ಷಣ ಗಿಡ ಸರ್ವೆ ಮಾಡಬೇಕು, ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಆಸೆ. ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಉತ್ತು ಬಿತ್ತು ಬೆಳೆಯೋದಕ್ಕೆ? ಉದ್ದಾಗ ವೈರ್ ಹತ್ತೈತೆ ರೀ ಬೆಳಿಗಳಾಗಲಿ ಸರ, ಬೆಳಿಗ್ಗೆ ರೀ. ಮತ್ತು ನಾವು ನೀರು ಸಾಕು ಹೋಗಿ ಇದಾದ್ರೆ ಏನು ಮಾಡೋದು ರೀ? ಅನಾಹುತ ಆಗ್ತಾವೆ. ಆದರೂ 3 ವರ್ಷ ಆತ್ರಿ ಈಗ ಅವ್ರು ದೊಡ್ಡ ಲೈನ್ ಹೋದ. ಆ ತೆಂಗಿನ ಗಿಡನೂ ಕಡ್ದಿಲ್ಲ, ಮೈನ ಗಿಡನೂ ಕಡ್ದಿಲ್ಲ, ಹಂಗದವ್ರು. ಅದಕ್ಕೆ ಸರಿಯಾಗಿ ಅಲ್ಲಿ ಸರ್ವೆ ಮಾಡಿ ಅದ್ರ ರೈತಿಗೆ ಏನು ಪರಿಹಾರ ಕೊಟ್ಟು ಅವ್ನ ಗಿಡ ತೆಗಿಬೇಕಂತ ನಾವು ಹೇಳ್ತೀವಿ ಇಷ್ಟ. ಉತ್ತರ ಕರ್ನಾಟಕ ಅಂದರೆ ಬಹುತೇಕ 7-8 ಜಿಲ್ಲೆಗಳ ರೈತರಿಗೆ ಈ ಒಂದು ನಿರಂತರ ಜ್ಯೋತಿ ಸಂಪರ್ಕದ ವಿಚಾರವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಏನು ಇದು ಅಳಲು? ಸರ್, ಇಲ್ಲಿ ಪ್ರಮುಖವಾಗಿ ಅಥಣಿ, ಕಾಗವಾಡ, ನಿಪ್ಪಾಣಿ, ರಾಯಬಾಗ, ಚಿಕ್ಕೋಡಿ ಈ ಭಾಗದ ರೈತರು ಬಂದಿದ್ದಾರೆ. ಕಾರಣ ಅವರು ಎಕ್ಸ್ಪ್ರೆಸ್ ಲೈನ್ನ ಸಾಲ ಮಾಡಿ, ಹೊಲದ ಮೇಲೆ ಸಾಲ ಮಾಡಿ ಇಲ್ಲಿಂದ ಪರ್ಮಿಷನ್ ತೊಗೊಂಡು ಹೆಸ್ಕಾಮಿಂದ ಅವರು ಹಾಕ್ಕೊಂಡಿದ್ರು. ಆದರೆ 2019-20 ಅಲ್ಲಿ ಪ್ರವಾಹ ಆಗಿದ್ದರಿಂದ ಪಂಪ್ ಸೆಟ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳು ಮುಳುಗಡೆ ಆಗೋಗಿದ್ವು. ಆ ಕಾರಣ ಎಲ್ಲ ಪೂರ್ತಿ ಕನೆಕ್ಷನ್ ಎಲ್ಲ ಹಾಳಾಗಿತ್ತು. ಅದು ರಿಪೇರಿ ಕೂಡ ಸ್ವಂತ ಖರ್ಚಿನಲ್ಲಿ ಸಾಲ ಮಾಡಿ ರೈತ ಸಮುದಾಯನೇ ಮಾಡ್ಕೋತು. ಆಮೇಲೆ ಅಲ್ಲಿ ನೀರಿಲ್ಲದೆ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಕ್ರಾಪ್ ಕೂಡ ಫೇಲ್ ಆಯಿತು, ಬೆಳೆ ಕೂಡ ಬೆಳೀಲಿಕ್ಕಾಗಲಿಲ್ಲ. ಆ ಕಾರಣಕ್ಕೆ ಅಲ್ಲಿ ಆ ಭಾಗದ ಜನರ 30 ಕೋಟಿ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬಾಕಿ ಇದೆ. ಅದು ಮನ್ನಾ ಆಗಬೇಕು ಅನ್ನೋದು ನಮ್ಮ ಪ್ರಮುಖ ಒತ್ತಾಯ. ಅದರ ಜೊತೆಗೆ ರಾತ್ರಿ ಹೊತ್ತು ತೋಟದ ಮನೆಗಳಲ್ಲಿ ಕರೆಂಟ್ ಇಲ್ಲ, ಮಕ್ಕಳಿಗೆ ಎಕ್ಸಾಮ್ ಟೈಮು. ನಮ್ಮ ಮಕ್ಕಳು ಏನಾದ್ರು ಫೇಲ್ ಆದರೆ ಈ ಒಂದು ಹೆಸ್ಕಾಮೆ ಕೂಡ ಜವಾಬ್ದಾರಿ ವಹಿಸಬೇಕಾಗತ್ತೆ. ಪ್ರಮುಖವಾಗಿ ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಬರುತ್ತೆ. ಈ 7 ಜಿಲ್ಲೆಗಳ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ರಾತ್ರಿ ಹೊತ್ತು ಕರೆಂಟೇ ಇಲ್ಲ, ಮಕ್ಕಳು ಓದ್ತಾ ಇಲ್ಲ. ಆಮೇಲೆ ನಿಜಕ್ಕೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲೆಕ್ಟ್ರಿಸಿಟಿ ಜಾಸ್ತಿ ಸಿಗಬೇಕು ಹೊರತು ನಗರ ಪ್ರದೇಶಗಳಲ್ಲ. ನಗರ ಪ್ರದೇಶಗಳಲ್ಲಿ ಸ್ಟ್ರೀಟ್ ಲೈಟ್ಗಳಲ್ಲೆಲ್ಲ ಲೈಟ್ಗಳು ಬೆಳಗ್ಗೆ ಹೊತ್ತು ಆನಲ್ಲೇ ಇರ್ತವೆ. ಆ ಕಾರಣ ಗುಣಮಟ್ಟದ ಎಲೆಕ್ಟ್ರಿಸಿಟಿ ಸಿಗಬೇಕು ಅಂದರೆ ಕಂಬಗಳು ಚೇಂಜ್ ಆಗಬೇಕು, ಪೈಪ್ಲೈನ್ಗಳು ಚೇಂಜ್ ಆಗಬೇಕು. ಆಮೇಲೆ ಏನು ಈ ವರ್ಷದ ಒಂದು ಒತ್ತಾಯ ಏನಪ್ಪ ಅಂದರೆ 19,000 ಮೆಗಾವ್ಯಾಟ್ನ ಅಗತ್ಯ ಇದೆ ಅನ್ನೋದೊಂದು ಬೇಡಿಕೆ ಇದೆ. ಆದರೆ ರಾಜ್ಯ ಸರ್ಕಾರ ತಯಾರು ಮಾಡಲಿಕ್ಕೆ ಶಕ್ತಿ ಇರೋದು 11,000 ಮೆಗಾವ್ಯಾಟ್ ಮಾತ್ರ. ಆದರೆ 11,000 ಮೆಗಾವ್ಯಾಟ್ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋದ್ರಿಂದ 4,000 ಮೆಗಾವ್ಯಾಟ್ ಅಷ್ಟೇ ಉತ್ಪಾದನೆ ಆಗ್ತಾ ಇರೋದು. ಆ ಕಾರಣ ರೈತರ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಗ್ರಿಡ್ ಕನೆಕ್ಷನ್ ಕೊಟ್ಟರೆ ಸರ್ಕಾರಕ್ಕೂ ಆದಾಯ, ರೈತರ ಜೇಬು ತುಂಬತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ. ಈ ಒಂದು ಕೆಲಸನ ಸರ್ಕಾರ ಮಾಡಬೇಕು. ಇವರು ಈ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ನಾವು ಇಡೀ ಕರ್ನಾಟಕದಲ್ಲಿ ಈ ಬಾರ್ಕೋಲಿನ ಚಳವಳಿ ಶುರು ಮಾಡ್ತೀವಿ. ನನ್ನ ತಂದೆಯವರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೇಳಿದರು, ಬಾರುಕೋಲು ಏರಿದ ಎದೆ, ರುಮಾಲು ಸುತ್ತಿಕೊಂಡ ತಲೆ, ಯಾರಿಗೂ ಎಂದಿಗೂ ಬಾಗುವುದಿಲ್ಲ ಅಂತ. ಇವತ್ತು 5,000 ಜನ ಬಂದಿದ್ದಾರೆ. ಇದು 10 ಪಟ್ಟಾಗತ್ತೆ. 50,000 ಜನ ಹೆಸ್ಕಾಂ ಮುಂದೆ ನಿಲ್ತೀವಿ. ಸರ್ಕಾರಕ್ಕೆ ಇದೇ ಬಾರ್ಕೋಲ್ ಬೀಸ್ತೀವಿ. ಅಭಿವೃದ್ಧಿ ಮಾಡಲು ಯೋಗ್ಯತೆ ಇಲ್ಲದಂತಹ ಇಂಧನ ಮಂತ್ರಿ ಏನು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಈಗ ಒಂದು ಕಡೆ ರೈತರ ವಿಚಾರದಲ್ಲಿ ಸಾಕಷ್ಟು ನಾವು ಸರ್ಕಾರದಿಂದ ಭರವಸೆಗಳನ್ನು ಕೇಳ್ತೀವಿ, ಸಾಕಷ್ಟು ಭರವಸೆಗಳನ್ನು ಕೊಡ್ತಾರೆ. ತಾವು ಪ್ರಮುಖವಾದಂಥ ಬೇಡಿಕೆಯನ್ನು ಇಟ್ಟಿದ್ರಿ. ಈ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ರೈತರು? ಬೇಡಿಕೆ ಅಂದರೆ ಏನ್ರಿ, ನಮ್ದು ಈಗ ರಾತ್ರಿ ಹೊತ್ತ ಲೈಟ ಕೊಡ್ಬಾರ್ರಿ.
ಆಗಾಗಲೇ ಈಗ 8 ದಿನದ ಮುಂಚೆವಾಗಿ ಇಲ್ಲಿ ಬಂದ್ ಕಿಸಿಂದ ಎಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲರೂ ಸೇರಿಕೊಂಡು ಇಲ್ಲ ಹಿಂಗೆ ರೈತರಿಗೆ ಎಲ್ಲರಿಗೂ ತೋಟದ ಮನೆಗಳಿಗೆ ಸಮಸ್ಯೆ ಆಗತೈತಿ, ಇಲ್ಲ ನಿರಂತರವಾಗಿ ಲೈಟ್ ಕೊಡ್ರಿ, ಕಂಟಿನ್ಯೂ ಪೈಲಕ್ಕೆ ಹೆಂಗೆ ಕೊಡ್ತಾರಲ್ಲ ಆ ಸೇಮ್ದ ಸ್ಪಂದನೆ ಮಾಡದೆ ಹೋದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ರೈತರದು? ಸರ್ಕಾರ ಸ್ಪಂದನೆ ಮಾಡೋದಕ್ಕೆ ದೊಡ್ಡ ಪ್ರಮಾಣದಾಗ ಹೋರಾಟ ಆಗತೈತೆ. ಎಲ್ಲರೂ ನಮ್ಮ ಮಕ್ಕಳ ನಮ್ಮ ಹೆಂಡ್ರ ಎಲ್ಲರನ್ನೂ ತೊಗೊಂಬಂದು ಇಲ್ಲಿ ಇಸ್ಕಾಂ ವಿದ್ಯುತ್ ಮುಂದೆ ಇದನ್ನು ಧರಣಿ ಮಾಡೋದು ಮತ್ತು ಭಾಳ ಉಗ್ರ ಹೋರಾಟ ಆಗತೈತಿ. ರೈತರ ಈಗ ಮುಖ್ಯಮಂತ್ರಿ ಅವರು ಮತ್ತು KJ ಜಾಧವ್ ಅವರು ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಇಲ್ಲಿಗೆ ಅದನ್ನು ನಿಲ್ಲಿಸಿ ಎಲ್ಲ ವಿದ್ಯುತ್ ಅನುಕೂಲ ಮಾಡಿ ಕೊಡಬೇಕು. 12 ತಾಸು ಅನುಕೂಲ ಮಾಡಿ ಕೊಟ್ಟಿದ್ದಾದ್ರೆ ಇವತ್ತಿನಿಂದ ನಾವು ಚಳವಳಿ ಕೈ ಬಿಡ್ತು. ಇಲ್ಲಾಂದ್ರೆ ಇದರ ಮುಂದಿನವಾಗಿ ಚಳವಳಿಗೆ ಭಾಳ ಉಗ್ರ ಹೋರಾಟ ಮುಂದೆ ಹೋಗ್ತದೆ ಅಂತ ಹೇಳ್ಬಸ್ತದೆ. ಇದಿಷ್ಟು ಉತ್ತರ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳ ಒಂದು ರೈತರ ಒಂದು ಆಕ್ರೋಶದ ಮಾತುಗಳು. ಒಂದು ಕಡೆ ರಾಜ್ಯ ಸರ್ಕಾರ ನಮಗೇನು ಭರವಸೆ ನೀಡಿತ್ತು, ನಿರಂತರ ವಿದ್ಯುತ್ ಸಂಪರ್ಕ ವಿಚಾರದಲ್ಲಿ ಅನ್ಯಾಯ ಎಸಗ್ತಾ ಇದೆ, ಹೀಗಾಗಿ ಕೂಡಲೇ ಈ ಸಮಸ್ಯೆಯನ್ನು ಸರಿಪಡಿಸಬೇಕು, ಇಲ್ಲದೆ ಹೋದಲ್ಲಿ ನಿರಂತರವಾಗಿ ನಾವು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೆ, ಹಿಂದೆ ನೀವು ರೈತ ಸಂಘದ ಪದಾಧಿಕಾರಿಗಳಾಗಿದ್ರಿ, ರೈತನ ಮಗ ಅಂತ ಹೇಳ್ಕೊಂತ ಇದ್ದೀರಿ. ರೈತರಿಗೆ ಮತ್ತು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ವಿದ್ಯುತ್ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಗೇನ್ ಅನ್ಬೇಕು? ನಾವ್ ಹೇಳಿ ನೋಡಮ್ಮ. ಇವತ್ತು ಆದರೆ ಅನ್ನ ತಿನ್ನದಂಗೆ ಯಾರ ಜೀವನ ಮಾಡಬೇಕು ಬರೀ ಹೇಳ್ರಿ ನೋಡಮ್ಮ. ಕಾಯ್ಕೊಂತಿರ್ತೀವಿ. ಇವತ್ತು ನಮ್ಗೆ ಇವತ್ತೇನು ಚಿರತೆ ಕನ್ನಡ ಜಾತಿ ಹೆಸರು ಹೇಳ್ತೀವಿ, ಚುನಾವಣೆಗೆ ನಿಮ್ಗ ಹಣ ಕೊಡ್ತೀವಿ, ಯಾವ ಪದ ಬಳಸಿ ಮಾತಾಡೋಕೆ ಬರ್ತಾವ್ರಿ ನಾವು. ಇದು ಸುಳ್ಳಿನ ರಾಜಕಾರಣ ಬಿಡ್ರಿ. ಇವತ್ತೇನಿದ್ರು ಆಫೀಸ್ ಕರ ಹಾಕೋದು, ಆಮೇಲೆ ಮೊದಲು ರೋಡ್ ಬಂದು ಆಮೇಲೆ ಆಫೀಸ್ ಕೀಲ್ ಹಾಕದ ಕೆಲಸ ಪಕ್ಕದಲ್ಲಿ ನಮ್ಗೆ ದೊಡ್ಡದಿಲ್ಲ. ಹೌದ್ರಾ? ಇವತ್ತು ರಾಜ್ಯದ ನಾಯಕರು ಮಾಜಿ ಶಾಸಕರು ಇಂತ ಏನ್ರಿ ನಮ್ಮ ಸಮಸ್ಯೆ ಬಗೆಹರಿಸು ಸದಾ ರೆಡಿ ಅಂದ್ರೆ ಸದಾ ಮಾತು ಕೂಡ ಹೇಳು. ನಮ್ಮ ಈ ಹತ್ತನೇ ತಾಲೂಕದಾಗ 4 ಗಂಟೆ ಒಳಗೆ ಡಿಸ್ಕಷನ್ ಮಾಡ್ಕೊಂಡು MD ಮೇಳ ಮಾಡಿ ಅಂತ ಹೇಳಿದ್ರು. ಅಲ್ಲಿವರೆಗೆ ಇನ್ನೊಂದು 40 ತಾಸ ನಮ್ಮ ಎಲ್ಲ ನಾಯಕರು ಕೂಡ ಮಾತಾಡಿ ಈಗ